ಮೈಸೂರಿನಲ್ಲಿ ಡೆಂಗಿ ಹಬ್ಬರದ ಜೊತೆಗೆ ಚಿಕನ್ ಗುನ್ಯಾ ಅಟ್ಟಹಾಸ ಸುದ್ದಿಗಳನ್ನು ನೋಡೋಣ. ಡೇಂಜರ್ ಡೆಂಗಿ ನ್ಯೂಸ್ ಟಾಪ್ 9 ನಲ್ಲಿ. ಮೈಸೂರು ಜಿಲ್ಲೆಯಲ್ಲಿ ಡೆಂಗಿ ಕೇಸ್ಗಳು ಕಡಿಮೆಯಾಗಿದೆ ಅಂತ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಹೇಳಿದ್ದಾರೆ. ಮೈಸೂರಿನಲ್ಲಿ ಅಧಿಕಾರಿಗಳ ಜೊತೆ ಸಚಿವರು ಸಭೆ ನಡೆಸಿದ್ರು. ಮೈಸೂರಿನ ಜನದರ್ಶಿನಿ ಅತಿಥಿ ಗೃಹದಲ್ಲಿ ಸಭೆಯಲ್ಲಿ ಡೆಂಗಿ ಕೇಸ್ಗಳ ಬಗ್ಗೆ ಸಚಿವ ಮಹದೇವಪ್ಪ ಮಾಹಿತಿ ಪಡೆದ್ರು. ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ, ನಗರ ಪೊಲೀಸ್ ಆಯುಕ್ತರಾದ ಸೀಮಾ ಲಾಟ್ಕರ್ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ಅವರಿಗೆಲ್ಲ ಬೆಳಗ್ಗೆಯಿಂದ ನಾನು ಮೀಟಿಂಗ್ ಮಾಡಿ ಸೂಚನೆಯನ್ನು ಕೊಟ್ಟಿದ್ದೀನಿ. ಸೊ ಡೆಂಗು ನಿಯಂತ್ರಣದಲ್ಲಿ ಇದೆ. ರಾಜ್ಯ ಆವರಿಗಿಂತ ಮೈಸೂರಲ್ಲಿ ಕಡಿಮೆ ಇದೆ. ತುಮಕೂರು ಜಿಲ್ಲೆಯಲ್ಲಿ ಡೆಂಗಿ ಪ್ರಕರಣ ಹೆಚ್ಚಳವಾಗಿದ್ದು, ಡೆಂಗಿ ಸೋಂಕಿನ ನಿಯಂತ್ರಣಕ್ಕೆ ಗೃಹ ಸಚಿವರು ಹೈ ವೋಲ್ಟೇಜ್ ಸಭೆ ಕರೆದಿದ್ದಾರೆ. ತುಮಕೂರಿನಲ್ಲಿ 181 ಡೆಂಗಿ ಕೇಸ್ ಪತ್ತೆಯಾಗಿದ್ದು, ಡೆಂಗಿ ನಿಯಂತ್ರಣಕ್ಕೆ ಸೂಚನೆ ನೀಡಿದ್ರು. ತಾಲೂಕು ಮಟ್ಟದಲ್ಲೂ ಫಾಗಿಂಗ್ ಮೆಷಿನ್ ಹೊಸದಾಗಿ ಖರೀದಿಸಲು ಸೂಚನೆ ನೀಡಿದ್ರು. ಚಿಕ್ಕಬಳ್ಳಾಪುರ ಸಂಸದರಾಗಿ ಆಯ್ಕೆಯಾಗಿರುವಂತಹ ಸುಧಾಕರ್ ಅವರಿಗಾಗಿ ನಿನ್ನೆ ನೆಲಮಂಗಲದಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಉಚಿತ ಮದ್ಯದ ಬಾಟಲಿ ಪಡೆಯುವುದಕ್ಕೆ ಜನ ಮುಗಿಬಿದ್ದಿದ್ರು. ಪೊಲೀಸರು ನಿಯಂತ್ರಿಸುವುದಕ್ಕೆ ಹರಸಾಹಸವನ್ನೇ ಪಟ್ಟರು. ಈ ಸುದ್ದಿಯನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9 ನಲ್ಲಿ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಡಾಕ್ಟರ್ ಸುಧಾಕರ್ ಗೆಲುವು ಸಾಧಿಸಿದ್ದಕ್ಕೆ ಅಭಿನಂದನಾ ಸಮಾರಂಭ, ಬಾಡೂಟ ಹಾಗೂ ಎಣ್ಣೆ ಪಾರ್ಟಿ ಆಯೋಜಿಸಲಾಗಿತ್ತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲದಲ್ಲಿ ಆಯೋಜಿಸಿದ್ದ ಸಮಾರಂಭದಲ್ಲಿ ಉಚಿತ ಮದ್ಯದ ಬಾಟಲ್ಗಾಗಿ ಜನ ಮುಗಿಬಿದ್ದಿದ್ರು. ಈ ವೇಳೆ ಜನರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡಬೇಕಾಯಿತು. ನೆಲಮಂಗಲ ತಾಲೂಕು ಬಿಜೆಪಿ ಅಧ್ಯಕ್ಷ ಜಗದೀಶ್ ಚೌಧರಿ ಈ ಸಮಾರಂಭ ಆಯೋಜಿಸಿದ್ರು. ದಲಿತರ ಹಣ ಲೂಟಿ ಮಾಡಿದ್ದಾರೆ, ಮೈಸೂರಲ್ಲಿ ಮುಡಾ ಸೈಟ್ ಬಳಕೆಯಾಗಿದೆ ಅಂತ ಅಶೋಕ್ ಆರೋಪಿಸಿದ್ದಾರೆ. ಈಗ ಸದ್ಯ ವಿಧಾನಸಭೆ ಚುನಾವಣೆ ನಡೆದರೂ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಗೆಲುವಾಗಲಿದೆ. ಶಾಸಕರು ಅಭಿವೃದ್ಧಿ ಹಣಕ್ಕೆ ಸಚಿವರ ಕೊರಳಪಟ್ಟಿ ಹಿಡಿಯುವ ಸ್ಥಿತಿ ಬಂದಿದೆ. ಇಂಧನ, ಕಂದಾಯ, ಆಸ್ತಿ ತೆರಿಗೆ ಹೆಚ್ಚಿಸಿ ಜನರ ಜೀವ ಹಿಂಡ್ತಿದ್ದಾರೆ. ಮನೆ ಹಾಳು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಎಲ್ಲವನ್ನೂ ಹಾಳು ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು. ರಾಜ್ಯದಲ್ಲಿರುವ ಸರ್ಕಾರ ಒಂದು ರೀತಿ ಐಸಿಯುನಲ್ಲಿರುವಂತಹ ಸರ್ಕಾರ, ಭ್ರಷ್ಟಾಚಾರದಲ್ಲಿ ಮುಳುಗಿ ಇವತ್ತು ಮೂಢ ಹಗರಣ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ಈ ಸರ್ಕಾರಕ್ಕೆ ಕಂಟಕವಾಗಿ ನಿಂತಿದೆ. ಈ ಸರ್ಕಾರ ಬಹಳ ದಿನ ಉಳಿಯಲ್ಲ. ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಸರ್ಕಾರ ಪಾಪರ್ರಾಗಿದೆ. ರಾಜ್ಯ ಸರ್ಕಾರದ ಬಳಿ ನಯಾ ಪೈಸೆ ಇಲ್ಲವೆಂದು ಆರ್ ಅಶೋಕ್ ಕಿಡಿಕಾರಿದ್ದಾರೆ. ನೆಲಮಂಗಲದಲ್ಲಿ ನಡೆದ ಸುಧಾಕರ್ ಅಭಿನಂದನಾ ಕಾರ್ಯಕ್ರಮದಲ್ಲಿ ಮಾತನಾಡಿ, ಡೆಂಗಿಯಿಂದ ಜನ ಸಾಯುತ್ತಿದ್ದಾರೆ, ಕೈಯನ್ನು ಏಕೆ ಗೆಲ್ಲಿಸಿದ್ದೇವೆ ಅಂತಿದ್ದಾರೆ. ಗಂಡನ ಜೇಬಿಗೆ ಕತ್ತರಿ ಹಾಕಿ ಹೆಣ್ಣು ಮಕ್ಕಳಿಗೆ ಹಣ ನೀಡುತ್ತಿದ್ದಾರೆ. ಕಾಂಗ್ರೆಸ್ನವರು ಮನೆ ಹಾಳು ಮಾಡ್ತಿದ್ದಾರೆಂದು ಅಶೋಕ್ ವಾಗ್ದಾಳಿ ನಡೆಸಿದ್ರು. ಬೆಲೆ ಏರಿಕೆ ಮಾಡಿ ದುಡ್ಡನ್ನ ಲೂಟಿ ಹೊಡೆಯಕ್ಕೆ ರೆಡಿ ಇದ್ದಾರೆ ಹೊರತು ಬಂದಿರೋ ಕಾಯಿಲೆಗಳೇನ್ ಬರ್ತಾ ಇದೆ ಇವತ್ತನ್ನ ತಡೆಯುವಂತದಕ್ಕೆ ಯಾವುದೇ ಟಾಸ್ಕ್ ಫೋರ್ಸ್ ಮಾಡಿಲ್ಲ, ಯಾವುದೇ ರೀತಿ ಸ್ಪೆಷಲ್ ವಾರ್ಡ್ಗಳಿಲ್ಲ, ಮತ್ತೆ ಕ್ಲೀನ್ ಮಾಡುವಂತದಕ್ಕೆ ಹಣ ಬಿಡುಗಡೆ ಮಾಡಿಲ್ಲ. ಇವೆಲ್ಲ ನೋಡ್ತಾ ಇದ್ದಾರೆ. ರಾಜ್ಯದಲ್ಲಿ ಸರ್ಕಾರ ಒಂದು ರೀತಿ ಐಸಿಯುನಲ್ಲಿರುವಂತ ಸರ್ಕಾರ. ನನ್ನ ಅಥವಾ ಬೇನಾಮಿ ಹೆಸರಲ್ಲಿ ಮುಡಾ ಸೈಟ್ ಇದ್ದರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಎಸ್ಟಿಎಸ್ ಸವಾಲು ಹಾಕಿದ್ದಾರೆ. ಮುಡಾದಿಂದ ನಾನು ಒಂದೇ ಒಂದು ನಿವೇಶನ ತಗೊಂಡಿಲ್ಲ, ಯಾರಿಗೂ ಒತ್ತಡ ಹೇರಿ ಮುಡಾದಿಂದ ನಿವೇಶನ ಕೊಡಿಸಿಲ್ಲ. ಮುಡಾ ಹಗರಣದಲ್ಲಿ ಅನಗತ್ಯವಾಗಿ ನನ್ನ ಹೆಸರು ತರಬೇಡಿ ಅಂತ ಮೈಸೂರಲ್ಲಿ ಮಾಜಿ ಸಚಿವ ಎಚ್.ಟಿ. ಸೋಮಶೇಖರ್ ಮನವಿ ಮಾಡಿದ್ದಾರೆ. ಮುಡಾದಲ್ಲಿ ಏನೇನು ನಿವೇಶನಗಳಿರ್ಬೋದು, ಮತ್ತೊಂದು ಬರ್ತಾ ಇದೆ. ನನ್ನ ಹೆಸರಾಗಲಿ ನನ್ನ ಬೇನಾಮಿ ಹೆಸರಾಗಲಿ ಕೂಡ ಯಾವುದೇ ಒಂದೇ ಒಂದು ಸೈಟ್ಗೂ ಕೂಡ ನಾನು ರೆಕಮೆಂಡ್ ಕೂಡ ಮಾಡಿಲ್ಲ. ನನ್ನ ಹೆಸರನ್ನ ಯಾಕೆ ಎಳಿತಾ ಇದ್ದಾರೆ ಅಂತಕ್ಕಂಥದ್ದು ನನಗೂ ಕೂಡ ಮಾಹಿತಿ ಇಲ್ಲ. ಒಂದೇ ಒಂದು ನನ್ನ ಹೆಸರಾಗಲಿ ನನ್ನ ಬೇನಾಮಿ ಹೆಸರಾಗಲಿ ಯಾರಾದರೂ ಅದನ್ನು ಖಚಿತಪಡಿಸಿದ್ರೆ ಇವತ್ತೇ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರಡ್ತೀನಿ. ಉಸ್ತುವಾರಿ ಸಚಿವನಾಗಿದ್ದಾಗಲೇ ಮುಡಾ ಅಕ್ರಮ ಗಮನಕ್ಕೆ ಬಂದಿತ್ತು ಅಂತ ಮೈಸೂರಲ್ಲಿ ಮಾಜಿ ಸಚಿವ ಎಸ್.ಟಿ. ಸೋಮಶೇಖರ್ ಹೇಳಿದ್ದಾರೆ. ಮುಡಾ ಆಯುಕ್ತರು ಸಭೆ ನಡೆಸದೆ ನಿವೇಶನಗಳನ್ನ ನೀಡಿದ್ದಾರೆ. 50-50 ಅನುಪಾತದಡಿ ಸೈಟ್ ಕೊಡುವಾಗ ಸಭೆಯಲ್ಲಿ ಚರ್ಚಿಸಬೇಕು. ಹಿಂದಿನ ಮುಡಾ ಆಯುಕ್ತರು ಯಾವುದೇ ನಿಯಮವನ್ನ ಪಾಲಿಸಿಲ್ಲ. ಹಾಗಾಗಿ ಮುಡಾ ಆಯುಕ್ತರನ್ನ ಬದಲಿಸುವಂತೆ ಸರ್ಕಾರಕ್ಕೆ ಹೇಳಿದ್ದೆ. ಆದರೆ ಜಾತಿ ಪ್ರಭಾವದಿಂದ ಅವರು ಉಳಿಯುವ ರೀತಿ ಆಯಿತು ಅಂತ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ. ಈ ಥರ ಅವ್ಯವಹಾರ ನನ್ನ ಗಮನಕ್ಕೆ ಬಂದ ಮೇಲೆ ಸಂಬಂಧಪಟ್ಟಂಥ ಮೂಡಾ ಪ್ರಾಧಿಕಾರದ ಆಯುಕ್ತರನ್ನು
ಚೇಂಜ್ ಮಾಡ್ತಕ್ಕಂಥದ್ದಕ್ಕೆ ಸರ್ಕಾರದ ಮಟ್ಟದಲ್ಲಿ ಪ್ರೆಷರ್ ಕೂಡ ಮಾಡಿದೆ. ಆದರೆ ಕೆಲವು ಜಾತಿ ರಾಜಕಾರಣದಿಂದ ಅವನ್ನ ಉಳಿಸ್ತಕ್ಕಂಥ, ಅವನ್ನ ಕೋರ್ಟ್ ಮುಖಾಂತರ ಉಳಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಾದ ಪ್ರತಿವಾದ ಟೀಕೆಗಳು ಸಹಜ. ಇದು ಇಲ್ಲದಿದ್ದರೆ ಚಮಚಾಗಿರಿ ಮಾಡಿಕೊಂಡು ಕೂರಬೇಕಾಗುತ್ತೆ ಅಂತ ಹಾಸನ ಜಿಲ್ಲೆಯ ಹೊಳೆನರಸೀಪುರದಲ್ಲಿ ಎಚ್ ವಿಶ್ವನಾಥ್ ಹೇಳಿದ್ದಾರೆ. ಯಾರನ್ನೋ ಮೆಚ್ಚಿಸಲು ಅವನೇ ಸತ್ಯವಂತನೆಂದು ಹೇಳುವುದೆಷ್ಟು ಸರಿ? ಭ್ರಷ್ಟನನ್ನ ಭ್ರಷ್ಟ ಎಂದೇ ಹೇಳಬೇಕು ಅಂತ ಮುಡಾ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪರೋಕ್ಷವಾಗಿ ಕಿಡಿಕಾರಿದ್ರು. ಮೈಶುಗರ್ ಕಾರ್ಖಾನೆಯ ವಿದ್ಯುತ್ ಬಿಲ್ ಮನ್ನಾ ಮಾಡುವ ಬಗ್ಗೆ ಕಡತ ಮಂಡಿಸಲು ಹಣಕಾಸು ಇಲಾಖೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗೆ ಸಿಎಂ ಸೂಚಿಸಿದ್ದಾರೆ. ಮೈಶುಗರ್ ಸಕ್ಕರೆ ಕಾರ್ಖಾನೆಯ ವಿದ್ಯುತ್ ಬಿಲ್ ಮನ್ನಾ ಮಾಡಲು ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ಪಡೆಯಬೇಕು. ಹೀಗಾಗಿ ಪ್ರಸ್ತಾವನೆ ಮಂಡಿಸಲು ಸಿಎಂ ಸೂಚನೆ ನೀಡಲಾಗಿದೆ. ಇತ್ತೀಚೆಗೆ ಮೈಶುಗರ್ ವಿದ್ಯುತ್ ಬಿಲ್ ಮನ್ನಾ ಮಾಡುವಂತೆ ಸಿಎಂಗೆ ಎಂಎಲ್ಸಿ ದಿನೇಶ್ ಗೂಳಿಗೌಡ ಮನವಿ ಮಾಡಿದ್ರು. ಈಗ ಸೂಚನೆ ಕೊಡಲಾಗಿದೆ. ಅಡುಗೆ ಮನೆ ಮತ್ತು ಮನೆಯ ಇಂಟೀರಿಯರ್ಸ್ನಲ್ಲಿ ಪ್ರಸಿದ್ಧಿಯಾಗಿರುವ ರೆಗಾಲೋ ಕಿಚನ್ಸ್ ಕಂಪನಿ ದಕ್ಷಿಣ ಭಾರತದಲ್ಲಿ ತನ್ನ ಮೊದಲ ಶೋರೂಮ್ ಓಪನ್ ಮಾಡಿದೆ. ಬೆಂಗಳೂರಿನ ಯಲಹಂಕದ ಪಟ್ರೇನಹಳ್ಳಿ ಬಳಿ ತನ್ನ ದಕ್ಷಿಣ ಭಾರತ ಹಾಗೂ ಕರ್ನಾಟಕದ ಮೊದಲ ಶೋರೂಮ್ ಅನ್ನ ನಿನ್ನೆ ಉದ್ಘಾಟಿಸಲಾಯಿತು. ಮಾಡರ್ನ್ ಮನೆಗಳಿಗೆ ಈ ಕಾಲಕ್ಕೆ ತಕ್ಕಂತೆ ಅಡುಗೆ ಮನೆ, ಬೆಡ್ರೂಮ್ ಮತ್ತು ಹಾಲ್ನ ಇಂಟೀರಿಯರ್ ಡಿಸೈನ್ಗಳ ಶೋರೂಮ್ ಇದಾಗಿದ್ದು ಈಗಾಗಲೇ ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ಪ್ರಸಿದ್ಧಿ ಪಡೆದಿದೆ. I am very happy about my people from my constituency who are good entrepreneurs and they're working hard and competing with the international brands and the national brands, and I hope कि ये अच्छी सेवाएं देंगे और पब्लिक एट लार्ज में गुड ब्रांड है और काफ़ी इसकी रीच है हमारे इस नॉर्थ पार्ट ऑफ इंडिया के अंदर एंड स्पेशली इन राजस्थान एंड दिल्ली और ऑल. So I congratulate Mr. Vikas कि he grows the business and अच्छी सेल्स बढ़े and बेस्ट ऑफ लक टू ऑल ऑफ देम. ये हमारा फर्स्ट फ्रेंचाइजी ओन स्टोर है. रेस्ट ऑफ द अभी तक जितने भी एक्सपीरियंस सेंटर है हमारे खुद के हैं और हमने यहाँ पे कोशिश की है कि पब्लिक एट लार्ज को हमारी चीज़ें समझ आए. तो उसके लिए हमने बहुत वैराइटीज़ पे वर्क किया है, डिज़ाइनिंग पे वर्क किया है. ऑपरेशनल एफिशिएंसी और क्वालिटी एंड इनोवेशंस में तो हम पहले से ही कर रहे हैं. तो होपफुली वी विल गेट गुड रिजल्ट्स एंड विल बी ओपनिंग सून 1 or 2 ब्रांचेज बेंगलोर इटसेल्फ. ಮದ್ಯ ಸಾಗಾಟ ಮಾಡೋ ವೇಳೆ ರೆಡ್ ಹ್ಯಾಂಡ್ ಆಗಿ ಹಿಡಿದ ಗ್ರಾಮಸ್ಥರು ಊರಿನ ಮಧ್ಯದಲ್ಲಿ ಮದ್ಯದ ಪ್ಯಾಕೆಟ್ಗಳಿಗೆ ಬೆಂಕಿ ಇಟ್ಟಿದ್ದಾರೆ. ಬೆಂಗಳೂರು ಹೊರವಲಯದ ಬನ್ನೇರುಘಟ್ಟ ಸಮೀಪದ ಸಿಕೆ ಪಾಳ್ಯದಲ್ಲಿ ಘಟನೆ ನಡೆದಿತ್ತು. ಅಬಕಾರಿ ಇಲಾಖೆ ಮತ್ತು ಪೊಲೀಸರ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೈಕ್ನಲ್ಲಿ ಮದ್ಯ ಸಾಗಿಸುತ್ತಿದ್ದವರನ್ನ ಅಡ್ಡಗಟ್ಟಿ ನಿಲ್ಲಿಸಲಾಗಿತ್ತು. ಆದರೆ ಅಧಿಕಾರಿಗಳು ಯಾರೂ ಸ್ಥಳಕ್ಕೆ ಬಾರದ ಹಿನ್ನೆಲೆ ಅವುಗಳಿಗೆ ಬೆಂಕಿ ಇಟ್ಟಿದ್ದಾರೆ. ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ಆಗ್ರಹಿಸಿ ಪಂಚಮಸಾಲಿ ಪೀಠಾಧ್ಯಕ್ಷ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಪತ್ರ ಚಳುವಳಿ ನಡೆಸುತ್ತಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಬನಹಟ್ಟಿ ನಗರದಲ್ಲಿರುವ ಶಾಸಕ ಸಿದ್ದು ಸವದಿ ಮನೆಯಿಂದ ಪತ್ರ ಚಳುವಳಿ ಆರಂಭಿಸಲಾಗಿತ್ತು. ಅಧಿವೇಶನದಲ್ಲಿ 2A ಮೀಸಲಾತಿ ಪರ ಧ್ವನಿ ಎತ್ತಬೇಕೆಂದು ಶಾಸಕರಿಗೆ ಪತ್ರ ನೀಡಿದ್ದಾರೆ. ಈ ವೇಳೆ ಸ್ವಾಮೀಜಿಯವರನ್ನ ಶಾಲು ಹೊದಿಸಿ ಸನ್ಮಾನಿಸಲಾಗಿದೆ. ಬೆಂಗಳೂರು ಪ್ರೆಸ್ ಕ್ಲಬ್ ಚುನಾವಣಾ ಫಲಿತಾಂಶ ಪ್ರಕಟವಾಗಿತ್ತು. ಅಧ್ಯಕ್ಷರಾಗಿ ಶ್ರೀಧರ್ ಆರ್ ಪುನರಾಯ್ಕೆಯಾಗಿದ್ದಾರೆ. ಇನ್ನು ಉಪಾಧ್ಯಕ್ಷರಾಗಿ ವಿಎನ್ ಮೋಹನ್ ಕುಮಾರ್ ಆಯ್ಕೆಯಾಗಿದ್ದು, ಪ್ರಧಾನ ಕಾರ್ಯದರ್ಶಿಯಾಗಿ ಶಿವಕುಮಾರ್ ಬೆಳ್ಳಿತಟ್ಟೆ, ಕಾರ್ಯದರ್ಶಿ ಆಗಿ ಜಿವೈ ಮಂಜುನಾಥ್, ಪ್ರೆಸ್ ಕ್ಲಬ್ ಜಂಟಿ ಕಾರ್ಯದರ್ಶಿ ಆಗಿ ಧರಣೇಶ್, ಪ್ರೆಸ್ ಕ್ಲಬ್ ಖಜಾಂಚಿ ಆಗಿ ಜಿ ಗಣೇಶ್ ಆಯ್ಕೆಯಾಗಿದ್ದಾರೆ.